ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರತಿದಿನ ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನೀವು ಅನೇಕರು ಒಂದು ಟೈಮಿಂಗ್ಗೆ ಕಮಿಟ್ ಮಾಡಿದ್ದೀರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಆ ಕಮಿಟ್ಮೆಂಟ್ ನಮ್ಮನ್ನು ಸರಿಯಾದ ಟ್ರ್ಯಾಕಲ್ಲಿ ಇಡುತ್ತದೆ. ಪ್ರೈಸ್ ಗಾಡ್. ಬಟ್ ಕೆಲವರಿಗೆ ಆ ಟೈಮಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ. ಬಟ್ ಅವರು ಕೆಲಸಕ್ಕೆ ಹೋದರೂ ಬಂದಾಗ ನೆಕ್ಸ್ಟ್ ಅವರು ಕಮಿಟ್ಮೆಂಟಲ್ಲಿ ದೇವರ ವಾಕ್ಯವನ್ನು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವರ ವಾಕ್ಯವನ್ನು ಎವ್ರಿ ಡೇ ಕೇಳುವಂಥದ್ದು. ಯಾಕಂತ ಹೇಳಿದರೆ ನಾವು ನೋಡ್ತೇವೆ, ಒಂದು ಕಾಲದಲ್ಲಿ ಈ ರೀತಿಯಾದ ವ್ಯವಸ್ಥೆ ಇರಲಿಲ್ಲ ವಾಕ್ಯ ಕೇಳಲಿಕ್ಕೆ. ನಮಗೆ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ. ಬಟ್ ಈಗ ದೇವರು ನಮಗೆ ವಾಕ್ಯವನ್ನು ಕೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆನ್ಲೈನ್ ಮೂಲಕವಾಗಲಿ, ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ ಆ ಒಂದು ಅಪರ್ಚುನಿಟಿಯನ್ನು ನಾವು ಉಪಯೋಗಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕೇಳ್ಬೋದು, ಮೊದಲೆಲ್ಲ ವಾಕ್ಯ ಎಲ್ಲಿ ಇತ್ತು, ಮೊದಲು ಎಲ್ಲಿ ಕೇಳ್ತಾ ಇದ್ರು ಅಂತ. ಬಟ್ ಈಗ ಮನುಷ್ಯರ ಮೈಂಡ್ ಡಿಫ್ರೆಂಟ್ ಸುಳ್ಳು ನ್ಯೂಸ್ಗಳ ಮೂಲಕ, ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾಗಳ ಮೂಲಕ ನಕಾರಾತ್ಮಕ ಸಂಗತಿಗಳನ್ನು ನೋಡಲಿಕ್ಕೆ, ಎಂಟರ್ಟೈನಿಗೆ ತುಂಬ ಸಮಯ ಇದೆ. ಬಟ್ ಮೈಂಡ್ ಎಂಬುವಂಥದ್ದು ಅದು ಕರಪ್ಟ್ ಆಗ್ತಾ ಇದೆ ತಪ್ಪಾದ ಸಂಗತಿಗಳನ್ನು ನೋಡಿ. ಬಟ್ ಅದರ ಒಳ್ಳೆಯ ಸಂಗತಿಗಳನ್ನು ನಾವು ಉಪಯೋಗಿಸಬಹುದು, ಆಯ್ಕೆ ಮಾಡಿಕೊಳ್ಳಬಹುದು. ಇದು ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಬಿಟ್ಟಂತ ವಿಷಯ, ಪ್ರತಿಯೊಬ್ಬ ವ್ಯಕ್ತಿಗೆ ಬಿಟ್ಟಂತ ವಿಷಯ. ದೇವರ ವಾಕ್ಯ ಏನು ಮಾಡುತ್ತದೆ, ಅದು ನಮ್ಮನ್ನು ಶುದ್ಧೀಕರಿಸ್ತದೆ. ಓಕೆ, ಯಾಕಂದರೆ ಕ್ರಿಸ್ತನ ಬರೋಣ ನಾವು ನೋಡ್ತೇವೆ ಶೀಘ್ರವಾಗಿದೆ. ಆತನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಇಸ್ ಕಮಿಂಗ್. ಬಟ್ ದೇವರ ವಾಕ್ಯ ನಮ್ಮನ್ನು ಪ್ರಿಪೇರ್ ಮಾಡುತ್ತದೆ, ಎಚ್ಚರವಾಗಿ ಇಡುತ್ತದೆ. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 12 ಚಾಪ್ಟರ್ 40 ವರ್ಸ್. ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 40ನೇ ವಚನ. ಇಲ್ಲಿ ಬೈಬಲ್ ಹೇಳ್ತದೆ, ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ ಅಂದನು. Therefore you also be ready, for the Son of Man is coming at an hour you do not expect. ಅಂದರೆ ಬಯಸದ ಗಳಿಗೆಯಲ್ಲಿ, ನೀವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಆತನು ಬರುತ್ತಾನೆ. ಜನರದ್ದು ಏನಾಗಿದೆ ಅಂತ ಹೇಳಿದರೆ, ಎವ್ರಿ ಡೇ ಮೆಸೇಜ್ ಕೇಳಿ, ಕೆಲವರು ಸೆಕೆಂಡ್ ಕಮಿಂಗ್ ಬಗ್ಗೆ ಈ ಮೆಸೇಜನ್ನು ಸುಮಾರು 10 ವರ್ಷದಿಂದ ಕೇಳಿದ್ದಾರೆ, ಇವನು 20 ವರ್ಷದಿಂದ ಕೇಳಿದ್ದಾರೆ, 30 ವರ್ಷದಿಂದ ಕೇಳಿದ್ದಾರೆ, 50 ವರ್ಷದಿಂದ ಕೇಳಿದ್ದಾರೆ. ಕಡೆಗೆ ಏನಾಗ್ತಂತ ಹೇಳಿದ್ರೆ, ಕೇಳಿ ಈ ಎಕ್ಸ್ಪೆಕ್ಟೇಷನ್ ಹೋಗ್ತದೆ, ಆತನು ಬರುತ್ತಾನೆ ಎಂಬ ಎಕ್ಸ್ಪೆಕ್ಟೇಷನ್, ಅಂದರೆ ಬಯಸುವಂಥದ್ದು, ಆತನು ಸಿದ್ಧವಾಗಿರುವಂಥದ್ದು. ಆತನು ಬರುತ್ತಾನೆ ಸಿದ್ಧವಿದ್ದವರಿಗೆ ಮಾತ್ರ, ಸಿದ್ಧ ಇಲ್ಲದವರಿಗೆಲ್ಲ. ಆತನು ಬರುತ್ತಾನೆ ಸಿದ್ಧ ಇದ್ದವರಿಗೆ. ಅದಕ್ಕೋಸ್ಕರ ನೀವು ಸಹ ಸಿದ್ಧವಾಗಿರಿ, ಯೇಸು ಹೇಳಿದ. The preparation of the heart belong to man,
ಓಕೆ, ಅದು ಒಬ್ಬ ಇಂಡಿವಿಜುವಲಿಗೆ ವೆರಿ ವೆರಿ ಇಂಪಾರ್ಟೆಂಟ್, ಸಂಬಂಧಪಟ್ಟದ್ದು. ನಾವು ಸಿದ್ಧವಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕೇಳಿದೆ, ಒಬ್ಬ ದೇವ ಸೇವಕ ಅನೇಕ ವರ್ಷ ಸೆಕೆಂಡ್ ಕಮಿಂಗ್ ಬಗ್ಗೆ ಬೋಧನೆ ಮಾಡಿದ ಸೇವಕನಾಗಿ, ಕಡೆಗೆ ಆತನು ಒಂದು ದಿನ ಹೇಳಿಬಿಟ್ಟ, ನಾನು ಸುಮಾರು 30-40 ವರ್ಷದಿಂದ ಇದನ್ನು ಬೋಧನೆ ಮಾಡಿದ್ದೇನೆ, ಯೇಸು ಏನು ಬರುವಂಥದ್ದು ನನಗೆ ಕಾಣಲಿಲ್ಲ, ಈಗ ಯಾವಾಗ ಬರ್ತಾನೋ ಬರಲಿ, ನಾನು ನನ್ನ ಕೆಲಸ ಮಾಡ್ತೇನೆ. ಒಂದು ರೀತಿಯ ಉದಾಸೀನ, ಅಂದರೆ ನೋ ಎಕ್ಸ್ಪೆಕ್ಟೇಷನ್, ಬಯಸುವಂಥದ್ದು ಇಲ್ಲ. ನೋ, ದ ವೆರಿ ವೆರಿ ಇಂಪಾರ್ಟೆಂಟ್. ಸಭೆಗೆ ಆತನು ಎಚ್ಚರಿಕೆ ಕೊಟ್ಟಿದ್ದಾನೆ, ಸಿದ್ಧವಾಗಿರಿ. ಪ್ರೇರೆ, ನಾವು ಏನು 10 ವರ್ಷಗಳ ಹಿಂದೆ ಇದರ ಬಗ್ಗೆ ಕೇಳ್ತಾ ಇದ್ದೆವು, ಬಟ್ ಇವತ್ತು ನೋಡ್ತಿರುವಾಗ ಎಲ್ಲ ಸೂಚನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇವೆ. ಕಣ್ಣ ಮುಂದೆ ಕಾಣ್ತಾ ಇದೆ ಸೂಚನೆಗಳು. ಆತನ ಬರುವಿಕೆಗೆ ಆತನು ಯಾವಾಗ ಬರ್ತಾನಂತ ಹೇಳಲಿಲ್ಲ, ಟೈಮಿಂಗ್ ಕೊಡಲಿಲ್ಲ, ಬಟ್ ಆತನು ಬರ್ತಾನೆ ಅಂತ ಸೂಚನೆ ಕೊಟ್ಟಿದ್ದಾನೆ. ನಾನು ಮೊದಲು ಕೂಡ ಹೇಳಿದೆ, ಮಳೆ ಬರುವ ಮುಂಚೆ ಮೋಡ ಬರ್ತದೆ. ಮೋಡ ಬರುವಾಗ, ಒಂದು ಕಡೆಯಿಂದ ಮಳೆ ಬರುವಾಗ ಮಳೆಯ ಸೌಂಡ್ ಕೇಳ್ತದೆ. ಒಂದು ಅದರ ಸೌಂಡ್ ಕೇಳ್ತೀರಿ, ಮತ್ತೊಂದು ಮಳೆಯ ಮೋಡ ಬರುವಾಗ ಇಮಿಡಿಯೇಟ್ಲಿ ನೀವು ಸಿದ್ಧವಾಗ್ತೀರಿ. ಆ ಮಳೆಯ ಮುಂಚೆ ಮೋಡ ಮತ್ತು ಆ ಸೌಂಡ್ ನಿಮಗೆ ಎಚ್ಚರಗೊಳಿಸ್ತದೆ. ಮಲಗಿದವರು ಎಚ್ಚರಗೊಳ್ತಾರೆ ಇಮಿಡಿಯೇಟ್ಲಿ. ಯಾಕಂದರೆ ನೀವೇನಾದರೂ ಹೊರಗೆ ಒಣಗಿಸ್ಲಿಕ್ಕೆ ಹಾಕಿದರೆ, ತೆಂಗಿನಕಾಯಿ ಅಥವಾ ಕಾಳು ಮೆಣಸು, ರಾಗಿ, ಭತ್ತ, ಬಟ್ಟೆ ಏನಾದರೂ ನೀವು ಒಣಗಿಸ್ಲಿಕ್ಕೆ ಹಾಕಿದರೆ ಇಮಿಡಿಯೇಟ್ಲಿ ನೀವು ಎಚ್ಚರವಾಗುತ್ತೀರಿ, ಇತರನ್ನು ಎಚ್ಚರಪಡಿಸ್ತೀರಿ, ಅವಸರ ಮಾಡುತ್ತೀರಿ, ಎಲ್ಲವನ್ನು ಮರೀತೀರಿ, ಎಲ್ಲ ಕೆಲಸವನ್ನು ಬಿಡ್ತೀರಿ. ಒಂದು ವೇಳೆ ಅಡುಗೆ ಮಾಡುವುದಾದರೆ ಅಥವಾ ಬೇರೆ ಏನಾದರೂ ಕೆಲಸ ಮಾಡುವುದಾದರೆ ಎಲ್ಲ ಕೆಲಸವನ್ನು ಬಿಡ್ತೀರಿ, ಉಳಿದವರಿಗೂ ಬನ್ನಿ ಅದು ಅಲ್ಲೇ ಇರಲಿ ಮತ್ತೆ ನೋಡು ಅಂತ ಹೇಳ್ತೀರಿ. ಇಮಿಡಿಯೇಟ್ಲಿ ನಿಮ್ಮ ಬಟ್ಟೆಗಳನ್ನು ಅಥವಾ ತೆಂಗಿನಕಾಯಿಯನ್ನು, ಭತ್ತವನ್ನು ಇಮಿಡಿಯೇಟ್ಲಿ ನೀವು ಒಳಗೆ ತರ್ತೀರಿ. ಯಾಕೆ? ಮಳೆ ಬಂದಾಗ ಒದ್ದೆ ಆಗ್ತದೆ. ಅದೇ ರೀತಿ ಆತನ ಬರೋಣ ಯಾವಾಗ ಬರ್ತಾನಂತ ಆತನು ಹೇಳಲಿಲ್ಲ, ಟೈಮಿಂಗ್ ಕೊಡಲಿಲ್ಲ, ಬಟ್ ಆತನು ಸೂಚನೆಗಳನ್ನು ಕೊಟ್ಟಿದ್ದಾನೆ. ಸೂಚನೆ ನಮ್ಮ ಮಧ್ಯದಲ್ಲಿ ನಾವು ಅನೇಕ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. ವಿಸ್ಡಮ್, ಜ್ಞಾನವು ಹೆಚ್ಚಲ್ಪಡುವುದು ಅಂತ ದೇವರ ವಾಕ್ಯ ಹೇಳ್ತೇವೆ. ಕೊನೆಯ ದಿನದಲ್ಲಿ ನಾಲೆಜ್ ಶಾಲ್ ಬಿ ಇನ್ಕ್ರೀಸ್ಡ್. ಇವತ್ತು ನಾವು ನೋಡ್ತೇವೆ, ನಾಲೆಜ್ 12 ಗಂಟೆಗೆ ಡಬಲ್ ಆಗ್ತಾ ಇದೆ. ಪ್ರತಿ 12 ಅವರ್ಸ್ಗೆ ಡಬಲ್ ಆಗ್ತಾ ಇದೆ. ಪ್ರತಿ 12 ಅವರ್ಸ್ ದಿಸ್ ದ ಟೈಮ್. ಇದೊಂದು ಸೂಚನೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ ನೀವು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಸಿಗ್ತದೆ. ದಾನಿಯೇಲ 12:4. ದಾನಿಯೇಲ 12:4. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆ ಹೆಚ್ಚುವುದು. ಬಟ್ ಯು, ಡ್ಯಾನಿಯಲ್, ಶಟ್ ಅಪ್ ದ ವರ್ಡ್ಸ್ ಅಂಡ್ ಸೀಲ್ ದ ಬುಕ್ until the time of the end. Many shall run to and fro, and knowledge shall increase. And knowledge shall increase ಅಂತ ಬೈಬಲ್ ಹೇಳ್ತದೆ. This the time. ಒಂದು ಸೂಚನೆ ಅದು ನಾಲೆಜ್. ಒಂದು 100 ವರ್ಷಗಳ ಹಿಂದೆ ಫಸ್ಟ್ ನಾವು ನೋಡ್ತೇವೆ, 400 ವರ್ಷಕ್ಕೆ ಒಮ್ಮೆ ನಾಲೆಜ್ ಡಬಲ್ ಆಗ್ತಾ ಇತ್ತು. 400 ವರ್ಷ, ಪ್ರತಿ 400 ವರ್ಷಕ್ಕೆ ನಾಲೆಜ್ ಡಬಲ್ ಆಗ್ತಾ ಇತ್ತು. ನೆಕ್ಸ್ಟ್ 100 ಇಯರ್ಸ್ಗೆ ಡಬಲ್ ಆಯಿತು. ನೆಕ್ಸ್ಟ್ 25 ಇಯರ್ಸ್,
1900ರಿಂದ 2000 ತನಕ ಪ್ರತಿ 25 ವರ್ಷಕ್ಕೆ ಡಬಲ್ ಆಯಿತು. ಡಬಲ್. ಈಗ ಪ್ರೆಸೆಂಟ್ 12 ಗಂಟೆಗೆ ಡಬಲ್ ಆಗ್ತಾ ಇದೆ. ಅಷ್ಟು ಸ್ಪೀಡ್ ನಾಲೆಜ್. ಎನಿ ಟೆಕ್ನಾಲಜಿ, ನೀವು ನೋಡಿದರೆ ಅದು ನಿನ್ನೆ ಅದು ಇವತ್ತಿಗೆ ಹಳೆ ಇತ್ತು. ನಿನ್ನೆಯ ನಾಲೆಜ್ ಅದು ಇವತ್ತಿಗೆ ಹಳೆ ನಾಲೆಜ್. ಎವ್ರಿಥಿಂಗ್ ಅಪ್ಗ್ರೇಡ್ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಲ್ಲ ಕಡೆಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಚಂದ್ರಯಾನಕ್ಕೆ ಕೂಡ ಈಗ ಮೊನ್ನೆ ರಾಕೆಟ್ ಕಳಿಸಿದಾಗ ಅದು ಎಲ್ಲಿ ಲ್ಯಾಂಡ್ ಮಾಡಬೇಕಂತ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ಲೇಸನ್ನು ಸರ್ಚ್ ಮಾಡ್ತದೆ. ನಾವು ಕೇಳ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅದು ಪ್ಲೇಸ್ ಸರ್ಚ್ ಮಾಡಿ ಅದು ಲ್ಯಾಂಡ್ ಮಾಡುವ ಹಾಗೆ ಆ ಟೆಕ್ನಾಲಜಿಯನ್ನು ಮಾಡಿದ್ದಾರೆ. ಓಕೆ, 9 ಗ್ರಹದಲ್ಲಿ ಇನ್ನೊಂದು ಗ್ರಹ ಇದೆ. ಆ ಗ್ರಹಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗಳನ್ನು ಕಳುಹಿಸಿ ಅಲ್ಲಿ ಮಣ್ಣನ್ನು ಗ್ಯಾದರ್ ಮಾಡಿ ಅಲ್ಲಿ ಪುನಃ ಒಂದು ಮನೆ ಕಟ್ಟು, ಪುನಃ ಫಸ್ಟ್ ಮಣ್ಣನ್ನು ಸರ್ಚ್ ಮಾಡಿ ಅದರ ಗುಣವನ್ನು ಸರ್ಚ್ ಮಾಡಿ ಎಲ್ಲ ಟೆಕ್ನಾಲಜಿ ಟ್ರೈ ಮಾಡ್ತಾ ಇದ್ದಾರೆ. ಸಿ, ನಾಲೆಜ್ ಶಲ್ ಇನ್ಕ್ರೀಸ್. ಇದೊಂದು ಸೂಚನೆ ಆತನ ಬರೋಣಕ್ಕೆ, ಸೂಚನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಲೂಕ್ ಚಾಪ್ಟರ್ 21:34 ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಸಿ, ಬಟ್ ಟೇಕ್ ಹೀಡ್ ಟು ಯೋರ್ ಸೆಲ್ಫ್ ಲೆಸ್ಟ್ ಯುವರ್ ಹಾರ್ಟ್ ಬಟ್ ವೇಟ್ ಡೌನ್. ಏನೊಂದು ಟ್ರಾನ್ಸ್ಲೇಷನ್ ನಾವು ಓದುವ ಬೇಕಾದರೆ ಆಂಪ್ಲಿಫೈಡ್ ವರ್ಷನ್. See, but take heed to yourself and be on your guard. ಬೈಬಲ್ ಹೇಳ್ತದೆ ಕನ್ನಡದಲ್ಲಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರಿ. ಅತಿ ಭೋಜನದ ಮದಡ್ನಿಂದಲೂ ಅಮಲ್ನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. Cares of this life and that day come on you unexpectedly. ಇಲ್ಲಿ ಹೇಳ್ತದೆ unexpectedly. ನೀವು ಬಯಸದ, ನೀನು ಆಲೋಚನೆ ಮಾಡದ ದಿನದಲ್ಲಿ ಆತನು ಬರಲಿಕ್ಕಿದ್ದಾನೆ. ಅದಕ್ಕೋಸ್ಕರ ನೀವು ಏನೇ ಬಿಸ್ನೆಸ್ ಮಾಡಿ, ಏನೇ ಎಜುಕೇಶನ್ ಮಾಡಿ, ಅಥವಾ ಏನೇ ನೀವು ಮನೆ ಕಟ್ಟಿ ಬಿಸ್ನೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡಿ. ಬಟ್ ಅದರ ಮಧ್ಯದಲ್ಲಿ ನಾವು ಎಚ್ಚರವಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪ್ರೇರೆ ಎಚ್ಚರವಾಗಬೇಕಂತ ಹೇಳಿದರೆ ಎವ್ರಿ ಡೇ ನೀವು ವಾಕ್ಯಕ್ಕೆ ನಿಮ್ಮನ್ನು ಕಮಿಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅಟ್ಲೀಸ್ಟ್ 1 ಮೆಸೇಜ್ ಎವ್ರಿ ಡೇ 1 hour ಕೇಳುವಂಥ ರೂಢಿಯನ್ನು ಮಾಡಿರಿ. ನಿಮ್ಮ ಹೃದಯವನ್ನು ಚುರುಕುಗೊಳಿಸಿರಿ, ನಿಮ್ಮ ಆತ್ಮವನ್ನು ಚುರುಕುಗೊಳಿಸಿರಿ, ನಿಮ್ಮ ಆತ್ಮವನ್ನು ಶಾರ್ಪ್ ಮಾಡಿರಿ. ನಿಮ್ಮ ಆತ್ಮವು ಸೆನ್ಸಿಟಿವ್ ಆಗುತ್ತದೆ ದೇವರ ಸಂಗತಿಗಳಿಗೆ. ಇಲ್ಲ ಅಂತ ಹೇಳಿದರೆ ಆ ಒಂದು ಕತ್ತಲೆ, ಬ್ಲೈಂಡ್ನೆಸ್ ಬಂದದ್ದು ಗೊತ್ತೇ ಆಗೋದಿಲ್ಲ. ಮನುಷ್ಯರು ಇಮ್ಮಿಡಿಯೇಟ್ಲಿ ಪ್ರಾಪಂಚಿಕರಾಗಿ ಬಿಡುತ್ತಾರೆ. ಪ್ರಾಪಂಚಿಕರಾಗಿ. ಓಕೆ, ಅದಕ್ಕೋಸ್ಕರ ನಿಮ್ಮನ್ನು ಎಚ್ಚರ ಇಡುವುದಕ್ಕೋಸ್ಕರ ನೀವು ಕೆಲವೊಂದು ಕಮಿಟ್ಮೆಂಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಯುವರ್ ವಿಲ್. ದೇವರು ಯಾರು ಫೋರ್ಸ್ ಮಾಡೋದಿಲ್ಲ, ಬಲಾತ್ಕಾರ ಮಾಡೋದಿಲ್ಲ. ಯೇಸು ಸ್ವಾಮಿ ಹೇಳಿದೆ, ಯಾಕೆ ಕಮಿಟ್ಮೆಂಟ್? ಯೇಸು ಸ್ವಾಮಿ ಒಂದು ಮಾತು ಹೇಳಿದೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ರೈಟ್? ಆ ವಚನವನ್ನು ಓದುವ 12ನೇ ಅಧ್ಯಾಯ ನಾವು ನೋಡ್ತೇವೆ. 11ನೇ ಅಧ್ಯಾಯ 28ನೇ ವಚನ, 11:28 ಮ್ಯಾಥ್ಯೂ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು. ಓಕೆ, ನೆಕ್ಸ್ಟ್ ಹೇಳ್ತದೆ,
ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನೊಗ ಅಂತ ಹೇಳಿದ್ರೆ ನಿಮ್ಮ ಕಮಿಟ್ಮೆಂಟ್. ಟೇಕ್ ಮೈ ಯೋಕ್ ಅಪಾನ್ ಯು ಅಂಡ್ ಲರ್ನ್ ಫ್ರಮ್ ಮೀ. ನನ್ನಿಂದ ಕಲಿಯಿರಿ ಎವ್ರಿ ಡೇ. ನೊಗ ಅಂತ ಹೇಳಿದ್ರೆ ನಿಮ್ಮ ಕಮಿಟ್ಮೆಂಟ್. ಅದು ಭಾರದ ನೊಗ ಅಲ್ಲ. ಇಲ್ಲಿ ನಾನು ಫುಲ್ ಓದ್ತೇನೆ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕಂದರೆ ನನ್ನ ನೊಗವು ಮೃದುವಾದುದು, ನನ್ನ ಹೊರೆಯು ಹೌರವಾದುದು ಅಂದನು. ಫಾರ್ ಮೈ ಯೋಕ್ ಇಸ್ ಈಸಿ ಅಂಡ್ ಮೈ ಬರ್ಡನ್ ಇಸ್ ಲೈಟ್. ನೊಗ, ಎರಡು ಎತ್ತುಗಳನ್ನು ಉಳುತ್ತಿರುವಾಗ ನಾವು ನೋಡ್ತೇವೆ, ಹೊಸ ಎತ್ತಿಗೆ ಟ್ರೈನಿಂಗ್ ಕೊಡಬೇಕಂತ ಹೇಳಿದ್ರೆ ಒಂದು ಹಳೆಯ ಎತ್ತಿಗೆ ಒಂದು ಹೊಸ ಎತ್ತನ್ನು ಕಟ್ಟುತ್ತಾರೆ. ಆ ಹೊಸ ಎತ್ತಿಗೆ ನೊಗ ಕಟ್ತಾರೆ. ಹಳೆಯ ಎತ್ತು ಏನು ಮಾಡುತ್ತದೆ? ಅದಕ್ಕೆ ಟ್ರೈನಿಂಗ್ ಇದೆ. ಅದು ನೇರವಾಗಿ ಹೋಗ್ತದೆ ಒಂದೇ ಲೆಕ್ಕದಲ್ಲಿ. ಯಾವಾಗ ಅದಕ್ಕೆ ನೊಗ ಕಟ್ಟಿದಾಗ ಇದರ ಒಟ್ಟಿಗೆ ಹೊಸ ಎತ್ತು ಅನಿಸ್ತದೆ. ಒಂದು ರೌಂಡ್ ಹೋದಾಗ ನನಗೆಲ್ಲ ಗೊತ್ತಾಯ್ತಂತ, ಈಗ ಇದೆಂತ ಇದು ಬಹಳ ಈಸಿ, ಒಂದು ರೌಂಡ್ ಹೋದರೆ ಸರಿ ಮುಗಿಯಿತು ಅಂತ. ನೆಕ್ಸ್ಟ್ ರೌಂಡ್ ಬರುವಾಗ ಈ ಹೊಸ ಎತ್ತಿಗೆ ಮನಸ್ಸಾಗುವುದಿಲ್ಲ ಪುನಃ ಅದರ ಒಟ್ಟಿಗೆ ಹೋಗ್ಬೇಕಂತ. ರೈಟ್? ಇದು ನನಗೆ ಗೊತ್ತಾಯಿತು. ಆಚೆ ನೋಡುವಾಗ ಹುಲ್ಲು ಕಾಣ್ತದೆ, ಆಚೆ ನೋಡುವಾಗ ಎಮ್ಮೆ ಕಾಣ್ತದೆ, ಏನೇನೋ ಕಾಣ್ತಾ ಇರ್ತದೆ. ರೈಟ್? ಆ ಸಂಗತಿಗಳು ಆ ಟ್ರ್ಯಾಕಿನಿಂದ ಹೊರಗೆ ಹೋಗ್ಲಿಕ್ಕೆ ಎಳೆಯುತ್ತವೆ. ಯಾವಾಗ ನೊಗ ಇರ್ತದೆ ಅದಕ್ಕೆ ಖುಷಿ ಇರಲಿ ಖುಷಿ ಇಲ್ಲದೆ ಇರಲಿ, ಅಲ್ಲಿ ಹುಲ್ಲು ಇರಲಿ ಎಮ್ಮೆ ಇರಲಿ, ಬಟ್ ಇದರೊಟ್ಟಿಗೆ ಕಮಿಟ್ಮೆಂಟ್ ಇದ್ದ ಕಾರಣ ಇದು ನೇರವಾಗಿ ಹೋಗ್ತದೆ, ಅದರೊಟ್ಟಿಗೆ ಹೋಗ್ತದೆ 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 ಒಂದು ದಿನ ಅದು ಟ್ರೈನ್ ಆಗ್ತದೆ. ರೈಟ್? ಅದೇ ರೀತಿ ನಮ್ಮನ್ನು ನಾವು ದೇವರ ವಾಕ್ಯಕ್ಕೆ ಬಿಟ್ಟುಕೊಡಬೇಕು. ನಮ್ಮನ್ನು ನಾವು ದೇವರ ವಾಕ್ಯದೊಟ್ಟಿಗೆ ಕಮಿಟ್ಮೆಂಟ್ ಮಾಡಬೇಕು. ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದರೆ, ನನಗೆ ಟೈಮ್ ಸಿಕ್ಕಿದಾಗ ಪ್ರಾರ್ಥನೆ ಮಾಡ್ತೇನೆ, ಟೈಮ್ ಸಿಕ್ಕಿದಾಗ ವಾಕ್ಯ ಕೇಳ್ತೇನೆ, ಟೈಮ್ ಸಿಕ್ಕಿದಾಗ, ಸೈತಾನನು ನಿಮ್ಮ ಸಮಯವನ್ನು ಕದೀತಾನೆ. ನಿಮಗೆ ಟೈಮ್ ಸಿಗದ ಹಾಗೆ ಪರಿಸ್ಥಿತಿಗಳನ್ನು ತಂದು ಹಾಕ್ತಾನೆ. ಆಗ ನಿಮಗೆ ಟೈಮ್ ಸಿಗುವುದಿಲ್ಲ, ನೀವು ಬ್ಯುಸಿ ಆಗುತ್ತೀರಿ. ಬಟ್ ನಿಮ್ಮ ಕಮಿಟ್ಮೆಂಟ್ ಏನು ಮಾಡ್ತಾ ಅಂತ ಹೇಳಿದ್ರೆ, ದೇವರು ನಿಮ್ಮ ಟೈಮನ್ನು ಕಂಟ್ರೋಲ್ ಮಾಡ್ತಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ನಾವು ನೋಡ್ತೇವೆ. ದಾನಿಯೇಲನು ಅಲ್ಲಿ ಅವರು ಬಾಬೇಲಿಗೆ ಒಯ್ಯಲ್ಪಟ್ಟರು. ಬಾಬೇಲಿಗೆ ಒಯ್ಯಲ್ಪಟ್ಟಾಗ ದಾನಿಯೇಲ ಒಂದು ತೀರ್ಮಾನ ಮಾಡಿದ. ರಾಜನ ಆಹಾರ ಪದಾರ್ಥಗಳನ್ನು ತಿಂದು ನನ್ನನ್ನು ಅಶುದ್ಧ ಮಾಡುವುದಿಲ್ಲ ಎಂದು ಆತನು ತೀರ್ಮಾನ ಮಾಡಿಕೊಂಡ. ಯಾವಾಗ ಅವನು ತೀರ್ಮಾನ ಮಾಡಿದನು, ಆಗ ದೇವರು ಕಂಚುಕಿಯ ಹೃದಯದಲ್ಲಿ ಈತನಿಗೋಸ್ಕರ ದಯೆ ಹುಟ್ಟಿಸ್ತಾನೆ. ದೇವರು ಆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದನು ಯಾವಾಗ ಅವನು ತೀರ್ಮಾನ ಮಾಡಿದ. ಯಾವಾಗ ನೀವು ತೀರ್ಮಾನ ಮಾಡುತ್ತೀರಿ, ದೇವರು ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುತ್ತಾನೆ ನಿಮ್ಮ ತೀರ್ಮಾನದೊಂದಿಗೆ. ಅದಕ್ಕೆ ಬೈಬಲ್ ಇದೆ, ಸೋಮಾರಿಗೆ ದಾರಿಯಲ್ಲಿ ಸಿಂಹ ಇದೆ ಅಂತ ನೆವ. ಓಕೆ, ಸಿಂಹ ಇದೆ. ನೆವಗಳನ್ನು ಅನೇಕ ಕೊಡಬಹುದು ನಾವು, ಬಟ್ ನಿಮ್ಮ ಕಮಿಟ್ಮೆಂಟ್ ಏನು ಮಾಡುತ್ತಾ ಅಂತ ಹೇಳಿದ್ರೆ, ನಿಮ್ಮನ್ನು ಟ್ರ್ಯಾಕಲ್ಲಿ ಇಡುತ್ತದೆ, ನಿಮ್ಮನ್ನು ಸರಿಯಾದ ಡೆಸ್ಟಿನಿ ಹೇಳ್ತೇವೆ. ಯುವರ್ ಡಿಸಿಷನ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ನಾನು ಹೇಳ್ತೇನೆ, ನಿಮ್ಮ ತೀರ್ಮಾನ ಅದು ಅವಲಂಬಿತವಾಗಿದೆ ನಿಮ್ಮ ಗುರಿ. ದೇವರು ನಿಮಗೆ ಒಂದು ಡೆಸ್ಟಿನಿ ಇಟ್ಟಿದ್ದಾನೆ, ಗುರಿ ಇಟ್ಟಿದ್ದಾನೆ. ತಕ್ಕ ಗುರಿ ಇಟ್ಟು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಬೇರೆ ಅದಕ್ಕೋಸ್ಕರ ಆತನು ಯಾವಾಗ ಬರ್ತಾನೋ ಗೊತ್ತಿಲ್ಲ ಕ್ರಿಸ್ತನು, ಬಟ್ ಯಾವಾಗಲೂ ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ, ಬಯಸುವಿಕೆಯಲ್ಲಿ ಇರ್ರಿ. ಆತನು ಯಾವಾಗ ಬಂದರು ಐ ಆಮ್ ರೆಡಿ. ಅವನು ಯಾವಾಗ ಬರಲಿ ನನ್ನಷ್ಟಗಿರುವುದಲ್ಲ. ಒಂದು ಬೈಬಲ್ ಹೇಳಿದೆ, ನೀವು ಸಿದ್ಧವಾಗಿರಿ. ಒಂದು ನಾವು ಸಿದ್ಧವಾಗಬೇಕು, ಉಳಿದವರನ್ನು ನಾವು ಸಿದ್ಧ ಮಾಡಬೇಕು. ಕೇವಲ ನಾನು ಸ್ವಾರ್ಥದಲ್ಲಿ ಜೀವಿಸಿದರೆ ನನಗೆ ನಿದ್ರೆ ಬಂದದ್ದು ಗೊತ್ತಾಗುವುದಿಲ್ಲ. ನಾನು ಕೇವಲ ವಾಕ್ಯ ಕೇಳ್ತೇನೆ, ನನ್ನಷ್ಟಕ್ಕೆ ಇರ್ತೇನೆ ಅಂತ ಹೇಳಿದೆ.
ನೀವು ಸಿದ್ಧವಾಗದರೆ ಇತರರು ಸಿದ್ಧಪಡಿಸಲಿಕ್ಕೆ ದೇವರು ನಿಮಗೆ ಆಪರ್ಚುನಿಟಿಗಳನ್ನು ಓಪನ್ ಮಾಡುತ್ತಾನೆ, ದೇವರ ವಾಕ್ಯವನ್ನು ಶೇರ್ ಮಾಡಲಿಕ್ಕೆ. ಪ್ರೈಸ್ ಗಾಡ್. ಆಪರ್ಚುನಿಟಿಗಳನ್ನು ಓಪನ್ ಮಾಡುವ ಆತನು ದೇವರು, ಅವಕಾಶಗಳನ್ನು ತೆರೆಯುವ ಆತನು ದೇವರು. ಬಟ್ ನಿಮ್ಮ ಸಿದ್ಧ ಮನಸ್ಸು ಅದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಪೇರ್ ಮಾಡುವಂಥದ್ದು, ಸಿದ್ಧವಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಓಕೆ. ಮನುಷ್ಯನ ಹೃದಯ ಸಂಕಲ್ಪವು ಅವನ ವಶ. ಬೇಕಾದ್ರೆ ಓದುವ 16ನೇ 1ನೇ ವಚನ, ಜ್ಞಾನೋಕ್ತಿ 16:1. ಹೃದಯ ಸಂಕಲ್ಪವು ಮನುಷ್ಯನ ವಶವು. ತಕ್ಕ ಉತ್ತರ ಕೊಡುವ ಶಕ್ತಿ ಯೆಹೋವನಿಂದಾಗುವುದು. ದ ಪ್ರಿಪರೇಷನ್ ಆಫ್ ದ ಹಾರ್ಟ್ ಬಿಲಾಂಗ್ ಟು ಮ್ಯಾನ್. ಪ್ರಿಪರೇಷನ್ ಆಫ್ ದ ಹಾರ್ಟ್ ಬಿಲಾಂಗ್ ಟು ಮ್ಯಾನ್. ಅದು ನಿನಗೆ ಬಿಟ್ಟದ್ದು. ಬಟ್ ಆನ್ಸರ್ ಆಫ್ ದ ಟಂಗ್ ಈಸ್ ಫ್ರಮ್ ದ ಲಾರ್ಡ್. ಯು ಮಸ್ಟ್ ಪ್ರಿಪೇರ್. ಹೌ? ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ಯುವರ್ ಕಮಿಟ್ಮೆಂಟ್. ನಿಮ್ಮ ಒಂದು ತೀರ್ಮಾನದೊಂದಿಗೆ. ನಿಮ್ಮ ತೀರ್ಮಾನ ನಿಮ್ಮನ್ನು ರೈಟ್ ಆದ ಟ್ರ್ಯಾಕ್ ಅಲ್ಲಿ ಇರ್ತದೆ, ರೈಟ್ ಆದ ಗುರಿಗೆ ಮುಟ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎವ್ರಿ ಡೇ ನಮ್ಮ ತೀರ್ಮಾನದ ಜೀವಿತವನ್ನು ನಾವು ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅನೇಕರು ದೇವರ ವಾಕ್ಯ ಕೇಳಲಿಕ್ಕೆ ತೀರ್ಮಾನ ಮಾಡಿದ್ದೀರಿ. ಓಕೆ. ಆ ತೀರ್ಮಾನವನ್ನು ಬಿಡಬೇಡ್ರಿ, ಕೇಳಿರಿ. ಅದು ನಿಮ್ಮನ್ನು ಎಚ್ಚರಿಸ್ತದೆ, ನಿಮ್ಮನ್ನು ಟ್ರ್ಯಾಕಲ್ಲಿ ಇಡುತ್ತದೆ. ನಾವು ದೇವರ ವಾಕ್ಯವನ್ನು ಕೇಳುವುದು ಪ್ರಿಯರೇ ಕೇವಲ ನಾಲೆಜ್ಗೋಸ್ಕರ ಅಲ್ಲ. ದೇವರ ವಾಕ್ಯ ನಾವು ಕೇಳುವಂಥದ್ದು ನಮ್ಮನ್ನು ನಾವು ಸಿದ್ಧಪಡಿಸುವಂಥದ್ದು. ನೀವು ಸಿದ್ಧವಾದರೆ ನೀವು ಅನೇಕರು ಸಿದ್ಧಪಡಿಸ್ತೀರಿ. ಪ್ರೈಸ್ ಗಾಡ್. ನೀವು ಸಿದ್ಧಪಡಿಸ್ತೀರಿ. ಇತರರು ನಾವು ಸಿದ್ಧವಾಗುವುದು, ಇತರರು ಸಿದ್ಧಪಡಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಅದರಿಂದ ದೇವರ ವಾಕ್ಯವನ್ನು ಕೇಳುವಂಥದ್ದನ್ನು ನಿಲ್ಲಿಸಬೇಡ್ರಿ, ಕೇಳಿರಿ. ಎವ್ರಿ ಡೇ ಸತ್ಯವೇದ ಓದುವಂಥದ್ದನ್ನು ನಿಲ್ಲಿಸಬೇಡ್ರಿ, ಓದಿರಿ. ಅಟ್ಲೀಸ್ಟ್ 3-4 ಚಾಪ್ಟರ್ ಓದಿರಿ. ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡಿರಿ. ಹೇಗೆ ನೀವು 3 ಸರ್ತಿ ಊಟ ಮಾಡ್ತೀರಿ ನಿಮ್ಮ ಶರೀರಕ್ಕೆ, ರೈಟ್? ಊಟ ಮಾಡ್ತೀರಿ. ಅದೇ ರೀತಿ ಆತ್ಮಿಕವಾಗಿ ನೀವು ಎಚ್ಚರವಾಗಿರ್ಬೇಕಂತ ಹೇಳಿದ್ರೆ, ಆತ್ಮಿಕವಾಗಿ ನೀವು ಸದೃಢರಾಗಬೇಕಂತ ಹೇಳಿದ್ರೆ, ನೀವು ಎವ್ರಿ ಡೇ ವಾಕ್ಯವನ್ನು ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯನು ಬದುಕುವುದು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ. ನೀವು ದೇವರ ವಾಕ್ಯ ಕೇಳಿದರೆ ಸಾಕು, ಸಮಥಿಂಗ್ ನಿಮ್ಮಲ್ಲಿ ವರ್ಗಾವಣೆ ಆಗ್ತದೆ, ರೈಟ್ ಸಂಗತಿಗಳು. ಪೇತ್ರನು ಕೊರ್ನೆಲನ ಮನೆಗೆ ಹೋದ, ರೈಟ್? ಪೇತ್ರನು ಕೊರ್ನೆಲನ ಮನೆಗೆ ಹೋದಾಗ ಪೇತ್ರನು ವಾಕ್ಯವನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ದ ಬೈಬಲ್ ಹೇಳಿದೆ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅಲ್ಲಿ ಪೇತ್ರನು ಪ್ರಾರ್ಥನೆ ಮಾಡಲಿಲ್ಲ, ವಾಕ್ಯವನ್ನು ಮಾತಾಡುತ್ತಿರುವಾಗಲೇ, ಅವರು ಕೇಳುತ್ತಿರುವಾಗಲೇ ಸಮಥಿಂಗ್ ಅವರು ರಿಸೀವ್ ಮಾಡಿದ್ರು. ಇವತ್ತು ನೀವು ದೂರದಲ್ಲಿರ್ಬೋದು, ಡಸಂಟ್ ಮ್ಯಾಟರ್. ಆತ್ಮಿಕ ಲೋಕದಲ್ಲಿ ಸಮಯ ಮತ್ತು ಅಂತರ ಇಲ್ಲ. ನೀವು ವಾಕ್ಯವನ್ನು ಕೇಳುತ್ತಿರುವಾಗಲೇ ಆ ವಾಕ್ಯ ನಿಮ್ಮನ್ನು ತೊಳೆಯುತ್ತದೆ. ಯೇಸು ಸ್ವಾಮಿ ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ನೀವು ಶುದ್ಧರಾಗಿದ್ದೀರಿ. ಎವ್ರಿ ಡೇ ನಾವು ಸ್ನಾನ ಮಾಡ್ತೇವೆ. ಯಾಕೆ ಸ್ನಾನ ಮಾಡ್ತೇವೆ? ನಾವು ಕ್ಲೀನ್ ಆಗಲಿಕ್ಕೆ. ಅದೇ ರೀತಿ ನಾವು ಸ್ಪಿರಿಚುವಲಿ ನಮ್ಮ ವಸ್ತ್ರಗಳನ್ನು ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬೇಕಾದರೆ ಒಂದು ವಚನವನ್ನು ಓದು, 16ನೇ 15ನೇ ವಚನ, ಪ್ರಕಟಣೆ ಗ್ರಂಥ. ಇಲ್ಲಿ ಬೈಬಲ್ ಹೇಳ್ತದೆ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ. ಕಳ್ಳನು ಬರುವಾಗ ಹೇಳಿಕೊಂಡು ಬರುವುದಿಲ್ಲ. ಒಳ್ಳೆಯ ಫುಡ್ ಪ್ರಿಪೇರ್ ಮಾಡಿರಿ, ಒಳ್ಳೆಯ ಫಿಶ್ ಕರಿ, ಇಲ್ಲಾದರೆ ಒಳ್ಳೆಯ ತರಕಾರಿ ಗ್ರೇವಿ ಮಾಡಿ ಇಡಿ. ನಾನು ಇಷ್ಟು ಸಮಯಕ್ಕೆ ಬರ್ತೇನೆ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಹಣ ಏನಾದರೂ ಇದ್ದರೆ, ಗೋಲ್ಡ್ ಏನಾದರೂ ಇದ್ದರೆ ರೆಡಿ ಮಾಡಿ ಇಡಿ, ನಾನು ಬೇಗನೆ ಬರ್ತೇನೆ ಅಂತ ಹೇಳಿ ಬರುವುದಿಲ್ಲ. ನಿಮ್ಮ ಹತ್ರ ಹೇಳಿ ಬಂದರೆ ನೀವು ಬೇರೆ ವಿಲಾವರಿ ಮಾಡುತ್ತೀರಿ ಅದಕ್ಕೆ. ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು. ನಿರ್ವಾಣ ಅಂದರೆ ನಗ್ನ, ರೈಟ್? naked. Behold, I am coming as a thief. Blessed is he who watches,
watch and keeps his garments, lest he walk naked and they see his shame. ನಿಮಗೆ ಅವಮಾನವಾಗದಂತೆ ನಿಮ್ಮ ವಸ್ತ್ರಗಳನ್ನು ಕಾಪಾಡ್ರಿ. ಬಟ್ಟೆ ಕಳಚಿ ಹೋಗದಂತೆ, ಸ್ಪಿರಿಚುವಲ್ ಬಟ್ಟೆ ಕಳಚಿ ಹೋಗದಂತೆ ಕಾಪಾಡ್ರಿ. ಬೈಬಲ್ ಹೇಳ್ತದೆ 16ನೇ ಅಧ್ಯಾಯ 5ನೇ ವಚನ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು. Praise God. ಪ್ರೇರೆ, ಅದಕ್ಕೋಸ್ಕರ ದೇವರ ವಾಕ್ಯ ನಿಮ್ಮನ್ನು ಏನು ಮಾಡುತ್ತೆ? ನಿಮ್ಮ ಸ್ಪಿರಿಚುವಲ್ ಗಾರ್ಮೆಂಟ್ ಅನ್ನು ಶುದ್ಧೀಕರಿಸ್ತದೆ. ಓಕೆ, ಸ್ಪಿರಿಚುವಲ್ ವಸ್ತ್ರವನ್ನು, ಬಟ್ಟೆಯನ್ನು ಅದು ಶುದ್ಧೀಕರಿಸ್ತದೆ. ಅದಕ್ಕೋಸ್ಕರ ರೈಟ್ ವರ್ಡ್ ಎವ್ರಿ ಡೇ ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೇರೆ, ನೀವೆಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಜಸ್ಟ್ ನಿಮಗೆ ಎನ್ಕರೇಜ್ ಮಾಡಿದೆ. ಯಾರಾದರೂ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ, ಇಷ್ಟರವರೆಗೆ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಮೇಕ್ ಎ ಕಮಿಟ್ಮೆಂಟ್. ನಿಮ್ಮ ಜೀವಿತದಲ್ಲಿ ಯೇಸುಗೋಸ್ಕರ ತೀರ್ಮಾನ ಮಾಡಿರಿ. ಆತನಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಿರಿ. ಆತನ ಬರುವಿಕೆಗೆ ಎಕ್ಸ್ಪೆಕ್ಟೇಷನಲ್ಲಿರಿ, ಬಯಸಿರಿ. ಓಕೆ, ಸ್ಪಿರಿಚುವಲಿ ಸೋಮಾರಿಗಳಾಗಬೇಡ್ರಿ. 21ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಹೇಳಿದ, ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರಿ. ಅತಿ ಭೋಜನದ ಮದನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿನವು ಪಕ್ಕನೆ ಉರುಳಿನಂತೆ ನಿಮ್ಮ ಮೇಲೆ ಬರುವುದು. ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳಲು ಮನುಷ್ಯಕುಮಾರನ ಮುಂದೆ ನಿಲ್ಲಲು ಎಲ್ಲ ಕಾಲದಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂತ ಸತ್ಯ ಹೇಳ್ತದ. ಎಲ್ಲ ಕಾಲದ, ಆಲ್ ಟೈಮ್. ಬೇಕಾದ್ರೆ ಓದಿ ನಾನು ಮುಗಿಸ್ತೇನೆ. 21:34-35ನೇ ವಚನ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ನೆಕ್ಸ್ಟ್, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಎಲ್ಲ ಕಾಲದಲ್ಲಿ ಟೈಮ್ ಸಿಗುವಾಗ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ನನಗೋಸ್ಕರ ಕಳಿಸ್ತಿ. ಯೇಸುವೆ, ನೀನು ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದೆ ಅಂತ ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ. ಐ ಬಿಲೀವ್ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಯೇಸು ನಾಮದಲ್ಲಿ ತಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸ್ಪೆಷಲಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು, ಯಾರೆಲ್ಲ ವಾಕ್ಯ ಕೇಳ್ತಾ ಇದ್ದರು, ಅವರೆಲ್ಲರೂ ತಮ್ಮ ಜೀವಿತವನ್ನು ವಾಕ್ಯದ ಮೂಲಕ ಪರೀಕ್ಷಿಸಲಿ, ಕಮಿಟ್ ಮಾಡಲಿ. ಅವರ ಆತ್ಮಿಕ ಬಟ್ಟೆಗಳು ಯಾವಾಗಲೂ ಶುದ್ಧವಾಗಿರಲಿ. I bless each and every one of God. In Jesus' name, amen, amen, amen.